ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಮೆಣಸಿನಕಾಯಿ, ಟೊಮ್ಯಾಟೊ ಮತ್ತು ತರಕಾರಿ ಬೆಳೆಗಳ ನರ್ಸರಿಯನ್ನು ಹೇಗೆ ಬೆಳೆಯಬೇಕು ಮತ್ತು ಅದರಲ್ಲಿ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನಾವು ಇಂದು ಕಂಡುಕೊಳ್ಳುತ್ತೇವೆ. ಈ ಮಾಹಿತಿಯು ನರ್ಸರಿ ಮಾಲೀಕರಿಗೆ ತುಂಬ ಸೂಕ್ತವಾಗಿದೆ, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನರ್ಸರಿ ಉದ್ಯಮವು ದೊಡ್ಡದಾಗಿದೆ. ರೈತರು ಹೆಚ್ಚಿನ ನರ್ಸರಿ ಉದ್ಯಮವನ್ನು ಮಾಡುತ್ತಾರೆ. ನಿಮ್ಮ ನರ್ಸರಿಯನ್ನು ನೀವು ಸರಿಯಾಗಿ ಅಭಿವೃದ್ಧಿಪಡಿಸಿದರೆ ನಿಮ್ಮ ಉದ್ಯಮವು ಅಭಿವೃದ್ಧಿಗೊಳ್ಳುತ್ತದೆ, ಏಕೆಂದರೆ ಪ್ರತಿ ಬಾರಿ ನಿಮ್ಮಿಂದ ಗಿಡಗಳನ್ನು ತೆಗೆದುಕೊಳ್ಳುವ ರೈತ ನಿಮ್ಮ ಬಳಿಗೆ ಬರಬೇಕಾದರೆ ಆ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯಬೇಕು. ನರ್ಸರಿಗಳಲ್ಲಿಯೇ ಸೂಕ್ತ ಮುಂಜಾಗ್ರತೆ ವಹಿಸಿದರೆ ನಾಟಿ ಮಾಡುವ ಸಮಯದಲ್ಲಿ ಯಾವುದೇ ಕೀಟಬಾಧೆ ಇರುವುದಿಲ್ಲ ಮತ್ತು ಉತ್ತಮ ಇಳುವರಿ ಬರುತ್ತದೆ. ಆದ್ದರಿಂದ ನರ್ಸರಿಗಳನ್ನು ಸಾಕುತ್ತಿರುವ ರೈತ ಬಂಧುಗಳು ತಪ್ಪದೇ ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿಯನ್ನು ಬಳಸಿಕೊಳ್ಳಬೇಕು. ನಿಮ್ಮ ನರ್ಸರಿಗಳನ್ನು ನೀವು ಎಚ್ಚರಿಕೆಯಿಂದ ಬಳಸಿದರೆ ಅದು ನಿಮಗೆ ಮತ್ತು ಇತರ ರೈತರಿಗೆ ಸಹಾಯವಾಗುತ್ತದೆ. ಉತ್ತಮ ಸಸ್ಯಗಳು ಲಭ್ಯವಾಗುವಂತೆ ಮಾಡಲಾಗುವುದು ಮತ್ತು ರೈತರಿಗೆ ಅನುಕೂಲವಾಗುವಂತೆ ನೀವು ಕೊಡುಗೆ ನೀಡುತ್ತೀರಿ. ಅಷ್ಟೇ ಅಲ್ಲ, ಇದು ನಿಮ್ಮ ಕೃಷಿಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಆದ್ದರಿಂದ ನರ್ಸರಿಗಳನ್ನು ಬೆಳೆಯುವ ಪ್ರತಿಯೊಬ್ಬ ರೈತರು ಈ ಸುದ್ದಿಯನ್ನು ತಿಳಿದಿರಬೇಕು. ಮೆಣಸಿನಕಾಯಿ, ಟೊಮ್ಯಾಟೊ ಅಥವಾ ಎಲ್ಲ ರೀತಿಯ ತರಕಾರಿ ಬೆಳೆಗಳನ್ನು ಬೆಳೆಯುವ ಪ್ರತಿಯೊಬ್ಬ ರೈತರು ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಹಸಿರುಮನೆಯಲ್ಲಿ ನೆರಳಿನಲ್ಲಿ ನರ್ಸರಿಯಿಂದ ಗಿಡಗಳನ್ನು ಬೆಳೆಸುತ್ತೇವೆ. ಹಸಿರುಮನೆ ವಿಭಾಗಕ್ಕೆ ಬಂದ ನಂತರ ಈ ಹಸಿರುಮನೆ ಸಸ್ಯಗಳನ್ನು ಎಚ್ಚರಿಕೆಯಿಂದ ನಿಯಂತ್ರಿತ ವಾತಾವರಣದಲ್ಲಿ ಹೊರಗಿನ ಪ್ರಪಂಚದ ಪ್ರಭಾವವಿಲ್ಲದೆ ಬೆಳೆಸಲು ತುಂಬ ಸೂಕ್ತವಾಗಿದೆ. ಸಸ್ಯಗಳನ್ನು ಎಚ್ಚರಿಕೆಯಿಂದ ಬೆಳೆಸುವುದು ಹೇಗೆ ಕಂಡುಹಿಡಿಯಲಿದೆ. ಮೊದಲನೆಯದಾಗಿ ನಾವು ಮೂಲ ವಸ್ತುಗಳನ್ನು ಹೇಗೆ ತಯಾರಿಸಬೇಕು. ನಿರ್ಣಾಯಕ, ಈ ಮೂಲ ಸಾಮಗ್ರಿಯನ್ನು ಸಿದ್ಧಪಡಿಸುವಾಗ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಹೆಚ್ಚಿನ ಮೂಲ ಪದಾರ್ಥಗಳಲ್ಲಿ ಕೊಕೋಪಿಟ್ ಅನ್ನು ಬಳಸಲಾಗುತ್ತದೆ. ಕೆಲವು ರೈತರು ಕೊಕೋಪಿಟ್ ಅನ್ನು ಮಾತ್ರ ಬಳಸುತ್ತಾರೆ ಮತ್ತು ಕೆಲವರು ಕೊಕೋಪಿಟ್ ಜೊತೆಗೆ ವರ್ಮಿಕಾಂಪೋಸ್ಟ್ ಅನ್ನು ಬಳಸುತ್ತಾರೆ. ಆದರೆ ಪ್ರತಿ ರೈತರು ಆರೋಗ್ಯಕರ ಸಸ್ಯ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಕೊಕೋಪಿಟ್ ಜೊತೆಗೆ ಕಾಂಪೋಸ್ಟ್ ಅನ್ನು ಸೇರಿಸುತ್ತಾರೆ. ಮೊದಲಿಗೆ ಮೂಲ ಪದಾರ್ಥಗಳ ಮಿಶ್ರಣವನ್ನು ಹೇಗೆ ತಯಾರಿಸಬೇಕೆಂದು ನಾವು ಕಲಿಯುತ್ತೇವೆ. ಕೊಕೋಪಿಟ್ಗಳನ್ನು ಕ್ರಿಮಿನಾಶಕ ಮಾಡಿದ್ದೇವೆ ಎಂದು ಕೊಕೋಪಿಟ್ಗಳನ್ನು ಮಾರಾಟ ಮಾಡುವ ಹೆಚ್ಚಿನ ಡೀಲರ್ಗಳು ಹೇಳುತ್ತಾರೆ. ಅಂದರೆ ಅದರಲ್ಲಿರುವ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡುವುದು. ಅದು ಎಷ್ಟು ನಿಜ ಎಂದು ನಮಗೆ ತಿಳಿದಿಲ್ಲ. ಆದರೆ ನಾವು ಅದನ್ನು ಮತ್ತೆ ತಟಸ್ಥಗೊಳಿಸಬಹುದು. ಕ್ರಿಮಿನಾಶಕವನ್ನು ಹೊರತುಪಡಿಸಿ ಅದರ ನಂತರ ನಾವು ಅದರಲ್ಲಿ ಬೀಜಗಳನ್ನು ಬಿತ್ತಿದಾಗ ಅದರಲ್ಲಿ ಬೆಳೆಯುವ ಸಸ್ಯವು ಆರೋಗ್ಯಕರವಾಗಲು ಮತ್ತು ಅದರಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಒಂದು ಕೆಲಸವನ್ನು ಮಾಡುತ್ತೇವೆ. ಆದ್ದರಿಂದ ಖಂಡಿತವಾಗಿಯೂ ನೀವು ನರ್ಸರಿಯಲ್ಲಿ ಆರೋಗ್ಯಕರ ಸಸ್ಯಗಳನ್ನು ಬೆಳೆಯಬಹುದು. 1 ಎಕರೆ ನರ್ಸರಿಗೆ ಅಂದಾಜು 20 ಟನ್ ಮಿಶ್ರಣವನ್ನು ಬಳಸುತ್ತಾರೆ. ಕೆಲವು ರೈತರು ಕೊಕೊ ಹೊಂಡಾ 20 ಟನ್ ಮಾತ್ರ ಬಳಸುತ್ತಾರೆ. ಆದರೆ ನೀವು ಅಂತಹ ಮಿಶ್ರಣವನ್ನು ತಯಾರಿಸಿ 15 ಟನ್ ಕೊಕೋಪಿಟ್, 5 ಟನ್ ವರ್ಮಿಕಾಂಪೋಸ್ಟನ್ನು ತೆಗೆದುಕೊಳ್ಳಿ. ಅದನ್ನು ತೆಗೆದುಕೊಂಡ ನಂತರ ನಾವು ಮೊದಲೇ ಹೇಳಿದಂತೆ 500 ಕೆಜಿ ಪ್ರಾಣಿಗಳ ಸಗಣಿಯಲ್ಲಿ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಪ್ರತ್ಯೇಕವಾಗಿ ಸೇರಿಸಿ. ಕೊಳೆತ ಹಸುವಿನ ಸಗಣಿಯು ಈ 20 ಟನ್ ಮಿಶ್ರಣವನ್ನು ವರ್ಧಿತ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳೊಂದಿಗೆ
ಈ 20 ಟನ್ ಮಿಶ್ರಣದಲ್ಲಿ ಮಿಶ್ರಣ ಮಾಡಿ. ಇದರೊಂದಿಗೆ ಕೊಳೆಯುವ ಬ್ಯಾಕ್ಟೀರಿಯಾವನ್ನು ಪಡೆಯಲಾಗುತ್ತದೆ, ಏಕೆಂದರೆ ಕೊಕೊಪೀಟ್ ಸಂಪೂರ್ಣವಾಗಿ ಕೊಳೆತಿರುವುದನ್ನು ಕಂಡುಹಿಡಿಯುವುದು ಕಷ್ಟ. ನಾವು ಅದನ್ನು ಸರಬರಾಜುದಾರರಿಂದ ಪಡೆದಾಗ ಅದು ಕೊಳೆತವಾಗಿದೆಯೇ ಅಥವಾ ಇಲ್ಲವೇ ಎಂದು ನಮಗೆ ತಿಳಿದಿಲ್ಲ. ಆದರೆ ನಾವು ಅದನ್ನು 10 ದಿನಗಳಲ್ಲಿ ಸಂಪೂರ್ಣವಾಗಿ ಕೊಳೆಯಬೇಕು, ಕೊಳೆತು ಹೋಗಬೇಕು. ಇದಕ್ಕಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಪ್ರತಿಭಾ ಬಯೋಟೆಕ್ನ ಡಿ-ಕಾಂಪ್ಲೆಕ್ಸ್ ಹೆಸರಿನ ಉತ್ಪನ್ನವನ್ನು 25 ಕೆಜಿ ತೆಗೆದುಕೊಳ್ಳುತ್ತೇವೆ. ಇದನ್ನು ಈ ಮಿಶ್ರಣದಲ್ಲಿ ಮಿಕ್ಸ್ ಮಾಡಿ. ನಂತರ ನಾವು ಸಾವಯವ ಗೊಬ್ಬರಕ್ಕೆ ಇಂಗಾಲವನ್ನು ಸೇರಿಸುತ್ತೇವೆ ಮತ್ತು ಅದು ಚೆನ್ನಾಗಿ ಬೆಳೆಯಲು ನಾವು ಸೇರಿಸುವ ಸಾವಯವ ನಿಯಂತ್ರಕವನ್ನು ಸೇರಿಸುತ್ತೇವೆ ಮತ್ತು ಈ ಕೊಳೆಯುವ ಬ್ಯಾಕ್ಟೀರಿಯಾಗಳು ಉತ್ತಮ ಕೆಲಸವನ್ನು ಮಾಡುತ್ತವೆ. ಈ 20 ಟನ್ ಮಿಶ್ರಣದಲ್ಲಿ ಪ್ರತಿಭಾ ಬಯೋಟೆಕ್ನ ಕಾರ್ಬನ್ ಹೆಸರಿನಲ್ಲಿ ಲಭ್ಯವಿರುವ 5 ಕಿಲೋ ಇಂಗಾಲವನ್ನು ತೆಗೆದುಕೊಳ್ಳಿ, ಅದನ್ನು ಸೇರಿಸಿ. ಈಗ 500 ಕೆಜಿ ಹೆಚ್ಚಿಸಿದ ಈ 20 ಟನ್ ಮಿಶ್ರಣವು ಸಾವಯವವಾಗಿದೆ. ರಸಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳನ್ನು ಮಿಶ್ರಣ ಮಾಡುವ ಮೂಲಕ 25 ಕಿಲೋ ಡಿ-ಕಾಂಪ್ಲೆಕ್ಸ್ ಮತ್ತು 5 ಕಿಲೋ ಕಾರ್ಬನ್ ಎಲ್ಲವನ್ನೂ ಚೆನ್ನಾಗಿ ಬೆರೆಸಿ ರಾಶಿ ಮಾಡಿ, ಅಂದರೆ ಸಣ್ಣ ಬೆಟ್ಟವನ್ನು ಮಾಡಿ. ಅದರ ನಂತರ ನೀರು ಹಾಕಿ. ಹೆಚ್ಚು ನೀರು ಹಾಕಬೇಡಿ. ಸುರಿದ ನಂತರ ಅದನ್ನು ಮಾಡಬೇಕು, ಏಕೆಂದರೆ ಅದರಲ್ಲಿ ಕೊಕೊಪಿಟ್ನೊಂದಿಗೆ ನೀರು ಚೆನ್ನಾಗಿ ಹೀರಲ್ಪಡುತ್ತದೆ. ಹೀಗೆ 10 ದಿನ ಇಟ್ಟರೆ ಸಂಪೂರ್ಣ ಕೊಳೆಯುತ್ತದೆ. ಎಲ್ಲೆಲ್ಲಿ ಕೊಳೆಯುವುದಿಲ್ಲವೋ ಅಲ್ಲಿಯೂ ಕೊಳೆಯುತ್ತವೆ. ಅಷ್ಟೇ ಅಲ್ಲ, ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಸೇರಿಸುವ ಮೂಲಕ ನಾವು ಅಡ್ಡ ಪರಿಣಾಮಗಳನ್ನು ಉಂಟುಮಾಡುವ ಎಲ್ಲಾ ಶಿಲೀಂಧ್ರಗಳು ಅಥವಾ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತೇವೆ. ಅವುಗಳನ್ನು ಕೊಂದು ಅವುಗಳಲ್ಲಿರುವ ಇಂಗಾಲವನ್ನು ಹೀರಿಕೊಳ್ಳುವುದರಿಂದ ಇನ್ನೂ ಹೆಚ್ಚಿನ ಬೆಳವಣಿಗೆಯಾಗುತ್ತದೆ. ನಾವು ಪ್ರಾಣಿಗಳ ಸಗಣಿ ಮತ್ತು ವರ್ಮಿ ಕಾಂಪೋಸ್ಟನ್ನು ಸೇರಿಸುತ್ತಿದ್ದೇವೆ. ಇದೆಲ್ಲವೂ ಉತ್ತಮ ಬೆಳವಣಿಗೆಗೆ ಕಾರಣವಾಗುತ್ತದೆ. ಈ ಮಿಶ್ರಣದಲ್ಲಿ 4 ಚೀಲಗಳ ಅವನಿಯನ್ನು ಸೇರಿಸಿ, ಅಂದರೆ 40 ಕೆಜಿ ಚೀಲ. 50 ಕೆಜಿ ದನದ ಸಗಣಿ ಹೆಚ್ಚಿಸುವಾಗ 2 ಚೀಲ ಅವನಿ, ಅದರ ಜೊತೆಗೆ 4 ಚೀಲ ಸೇರಿಸಿಕೊಳ್ಳುತ್ತಾರೆ. ಮಿಶ್ರಣ ಮಾಡಿ ಮತ್ತು ಸಂಪೂರ್ಣ ಮಿಶ್ರಣವನ್ನು 10 ದಿನಗಳವರೆಗೆ ಕೊಳೆಯಲು ಬಿಡಿ. ಈ ಮೂಲ ಪದಾರ್ಥಗಳನ್ನು ಸೇರಿಸುವ 10 ದಿನಗಳ ಮೊದಲು ನೀವು ಈ ಮಿಶ್ರಣವನ್ನು ತಯಾರಿಸಿ ಅದನ್ನು ಕೊಳೆಯಿರಿ. ನೀರು ಹಾಕಿದ ನಂತರ ಅದನ್ನು 10 ದಿನಗಳವರೆಗೆ ಕೊಳೆಯಲು ಬಿಡಿ. ನಂತರ ಅದು ಕೊನೆಯವರೆಗೂ ಸಂಪೂರ್ಣವಾಗಿ ಕೊಳೆಯುತ್ತದೆ. ಇದಲ್ಲದೆ ಎಲ್ಲಾ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು, ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಯಾವುದಾದರೂ ಸಾಯುತ್ತವೆ. ಬೀಜವನ್ನು ಬಿತ್ತಿದ ನಂತರ ಬೀಜವು ಕೊಳೆಯುವುದಿಲ್ಲ ಮತ್ತು ಚೆನ್ನಾಗಿ ಮೊಳಕೆಯೊಡೆಯಲು ಸಿದ್ಧವಾಗುತ್ತದೆ. ಇಷ್ಟು ಮಾತ್ರವಲ್ಲದೆ, ಬೀಜಗಳನ್ನು ಬಿತ್ತಿದ ನಂತರ ಹೊರಹೊಮ್ಮುವ ಸಸ್ಯವು ಉತ್ತಮ ರೋಗನಿರೋಧಕ ಶಕ್ತಿಯನ್ನು ಹೊಂದಿದೆ. ಹೀಗೆ 10 ದಿನಗಳಿಂದ ಕೊಳೆತಿರುವ ಈ ಮಿಶ್ರಣವನ್ನು ತಟ್ಟೆಯಲ್ಲಿ, ಅಂದರೆ ತಟ್ಟೆಯ ಗುಂಡಿಗೆ ಹಾಕಿದ ನಂತರ ಕೆಲವರು 2 ಇಂಚಿನ ಹೊಂಡ ಇರುವ ತಟ್ಟೆಗಳನ್ನು ತೆಗೆದುಕೊಂಡು ಹೋದರೆ, ಕೆಲವರು 2 ಮತ್ತು 1/2 ಇಂಚಿನ ಹೊಂಡಗಳ ಈ ಟ್ರೇಗಳಲ್ಲಿ ಅವರು ಅದನ್ನು ಹಾಕುತ್ತಾರೆ. ಬೀಜಗಳನ್ನು ಬಿತ್ತಿ ನೀರು ಹಾಕುತ್ತಾರೆ. ಬೀಜಗಳು ಮೊಳಕೆಯೊಡೆದ ನಂತರ 15 ದಿನಗಳವರೆಗೆ ಸಸ್ಯಗಳಿಗೆ ಯಾವುದೇ ರೀತಿಯ ಆಹಾರವನ್ನು ನೀಡುವ ಅಗತ್ಯವಿಲ್ಲ, ಏಕೆಂದರೆ ಆ ಬೀಜವೇ ಅದರ ಆಹಾರ. ಇದು ಹೀಗಿದೆ. ಇದು ಸೃಷ್ಟಿಧರ್ಮ. 15 ದಿನಗಳ ಕಾಲ ಅವುಗಳಿಗೆ ಡಯಟ್ ಸೇರಿದಂತೆ ಹೊರಜಗತ್ತಿನಿಂದ ಏನನ್ನೂ ನೀಡಬಾರದು. ಕೊಟ್ಟರೆ ಅವುಗಳ ಮೇಲೆ ಒತ್ತಡ ಬೀಳುತ್ತವೆ. ಮೊಳಕೆಯೊಡೆದ ನಂತರ 15 ದಿನಗಳವರೆಗೆ ಆಹಾರವನ್ನು ನೀಡಬೇಡಿ. 15 ದಿನಗಳ ನಂತರ ಮೊಳಕೆಯೊಡೆದ ನಂತರ ಅದಕ್ಕೆ ಯಾವ ರೀತಿಯ ಆಹಾರ ಮತ್ತು ಪೋಷಕಾಂಶಗಳನ್ನು ನೀಡಬೇಕೆಂದು ನಿರ್ಧರಿಸಲಾಗುತ್ತದೆ. ಮೊದಲನೆಯದಾಗಿ, ಮೊಳಕೆಯೊಡೆದ 15 ದಿನಗಳ ನಂತರ ಆ ಸಸ್ಯಗಳಿಗೆ ಲಸಿಕೆ ನೀಡಲಾಗುತ್ತದೆ, ಏಕೆಂದರೆ ನಾವು ನಮ್ಮ ಮಕ್ಕಳಿಗೆ ಲಸಿಕೆ ಹಾಕುತ್ತೇವೆ. ಅವು ಹುಟ್ಟಿದ ನಂತರ ಭವಿಷ್ಯದಲ್ಲಿ ಅವರಿಗೆ ಯಾವುದೇ ಕಾಯಿಲೆ ಬರದಂತೆ ತಡೆಯಲು. ಅದೇ ರೀತಿ ನಾವು ಈ ಎಲ್ಲ ಸಸ್ಯಗಳಿಗೆ ಲಸಿಕೆ ಹಾಕಬೇಕು. ಅವು ಅದನ್ನು ಹೇಗೆ ಮಾಡುತ್ತಾರೆ? 1 ಎಕರೆ ಸಸ್ಯದಲ್ಲಿ
ಹೆಚ್ಚಿನ ಸಾಂದ್ರತೆಯ ಸಸ್ಯಗಳಿದ್ದರೆ ನಾವು 2 ಕಿಲೋಗಳಷ್ಟು ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಅಥವಾ ಫ್ಲಿಕ್ 2 ಕಿಲೋಗಳನ್ನು ಪಡೆಯಬಹುದು. 2 ಕಿಲೋ ಬ್ಯಾಚಿಲಸ್ ಸಬ್ಸ್ಟಿಲಿಸ್ ಅಂದರೆ ಸರ್ವರ್ 2 ಕಿಲೋ, 4 ಕಿಲೋ ಬೆಲ್ಲವನ್ನು ಚೆನ್ನಾಗಿ ರುಬ್ಬಿ ಬಕೆಟ್ಗೆ ಹಾಕಿ ಅದಕ್ಕೆ ನೀರು ಹಾಕಿ ಇವೆಲ್ಲವನ್ನು 48 ಗಂಟೆಗಳ ಕಾಲ ನೆರಳಿನಲ್ಲಿ ನೆನೆಸಿ. ಅಂತಹ ನೆನೆಸಿದ ಮಿಶ್ರಣ ನೀವು ಇದನ್ನು ಸುರಿಯಿರಿ. ಮೆಶ್ ಕ್ಯಾನ್ನಲ್ಲಿ ಮಿಶ್ರಣ ಮಾಡಿ ಬಯಸಿದಲ್ಲಿ ಹೆಚ್ಚು ನೀರು ಸೇರಿಸಿ. 1 ಎಕರೆಗೆ ಅಗತ್ಯವಿರುವಷ್ಟು ನೀರು ಮತ್ತು ಎಲ್ಲ ಸಸ್ಯಗಳಿಗೆ ಸಮಾನ ಪ್ರಮಾಣದಲ್ಲಿ ನೀರು ಹಾಕಿ. ಮೊದಲಿಗೆ ನಾವು ಮೂಲ ಪದಾರ್ಥಗಳನ್ನು ಸರಿಯಾಗಿ ತಯಾರಿಸಿದ್ದೇವೆ. ಇದರಿಂದ ಯಾವುದೇ ರೀತಿಯ ಹಾನಿಕಾರಕ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇಲ್ಲ ಮತ್ತು ಅವುಗಳನ್ನು ಟ್ರೈನಲ್ಲಿ ಇರಿಸಿ. ಇದನ್ನು ಮಾಡುವುದರಿಂದ ಈ ಮೂಲ ಪದಾರ್ಥಗಳು ಉತ್ತಮವಾಗಿರುತ್ತವೆ. ಅದರ ನಂತರ ಬಿತ್ತನೆಯ ನಂತರ ಮೊಳಕೆಯೊಡೆದ 15 ದಿನಗಳ ನಂತರ ನಾವು ಮೊದಲು ಇನಾಕ್ಯುಲೇಷನ್ ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಅಂದರೆ 2 ಕೆಜಿ ಫ್ಲಿಕ್ ಅನ್ನು ಸೇರಿಸಿದ್ದೇವೆ. ಬ್ಯಾಚಿಲಸ್ ಸಬ್ಸ್ಟಿಲಿಸ್ ಅಂದರೆ ಸರ್ವರ್ 2 ಕಿಲೋ, 4 ಕಿಲೋ ಬೆಲ್ಲವನ್ನು ಪುಡಿ ಮಾಡಿ ಎಲ್ಲವನ್ನೂ 1 ಬಕೆಟ್ ಅಥವಾ ಡ್ರಮ್ನಲ್ಲಿ 48 ಗಂಟೆಗಳ ಕಾಲ ನೆನೆಸಿ. ನಂತರ ಹೆಚ್ಚು ನೀರು ಸೇರಿಸಿ. 1 ಎಕರೆಗೆ ಗಿಡಗಳಿಗೆ ಜಾಲರಿಯೊಂದಿಗೆ ಅವುಗಳನ್ನು ಧಾರಕಗಳಲ್ಲಿ ಹಾಕಿ ಮತ್ತು ಸಸ್ಯಗಳನ್ನು ಸಂಪೂರ್ಣವಾಗಿ ನೆನೆಸಿ. ಹೀಗೆ ಮೊದಲು ವ್ಯಾಕ್ಸಿನೇಷನ್ ಮಾಡಲಾಗಿದೆ. ಅದರ ನಂತರ 10 ದಿನಗಳ ನಂತರ ಈ ವಿಧಾನವನ್ನು ಪುನರಾವರ್ತಿಸಿ. ಗಿಡಕ್ಕೆ 2ನೇ ಬಾರಿ ಲಸಿಕೆ ಹಾಕಿದ್ದೇವೆ. ಇದನ್ನು ಮಾಡುವುದರಿಂದ ಸಸ್ಯವು ಸಂಪೂರ್ಣವಾಗಿ ಆರೋಗ್ಯಕರವಾಗಿರುತ್ತದೆ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಕ್ರಿಮಿಕೀಟಗಳಿಂದ ರಕ್ಷಿಸಿಕೊಳ್ಳುತ್ತದೆ, ಏಕೆಂದರೆ ಅದರ ರೋಗವನ್ನು ತಡೆಯುವ ಶಕ್ತಿ ಹೆಚ್ಚುತ್ತದೆ. ಇಷ್ಟೇ ಅಲ್ಲ, ನಾವು ಈಗಾಗಲೇ ಮೂಲ ಪದಾರ್ಥಗಳಿಗೆ ಟ್ರೈಕೋಡರ್ಮಾ, ಸ್ಯೂಡೋಮೋನಾಸ್, ಬ್ಯಾಸಿಲಸ್ ಸಬ್ಸ್ಟಿಲಿಸ್, ಸಾವಯವ ಗೊಬ್ಬರಗಳಂತಹ ಜೈವಿಕ ನಿಯಂತ್ರಕಗಳನ್ನು ಸೇರಿಸುತ್ತಿದ್ದೇವೆ ಮತ್ತು ಅದನ್ನು ಹೊರತುಪಡಿಸಿ ಪ್ರತ್ಯೇಕವಾಗಿ ಅದರ ಮೇಲೆ ನಾವು ತೇವಗೊಳಿಸುತ್ತೇವೆ. ಇದನ್ನು ಮಾಡುವುದರಿಂದ ಎಲೆಗಳನ್ನು ತಲುಪುವುದರ ಜೊತೆಗೆ ಇದು ಮೂಲ ವ್ಯವಸ್ಥೆಗೆ ಹರಿಯುತ್ತದೆ. ಅದರ ನಂತರವೂ ಸಸ್ಯವು ಆರೋಗ್ಯಕರವಾಗಿ ಉಳಿಯುತ್ತದೆ. ಮೂಲ ವ್ಯವಸ್ಥೆಯಿಂದ ಎಲೆಗಳವರೆಗೆ ಈ ರೀತಿಯಾಗಿ 10 ದಿನಗಳ ಮಧ್ಯಂತರದಲ್ಲಿ ಸಸ್ಯಕ್ಕೆ 2 ಬಾರಿ ಲಸಿಕೆ ಹಾಕಿ ಅದರ ನಂತರ ಮೊದಲ ವ್ಯಾಕ್ಸಿನೇಷನ್ ನಂತರ 5 ದಿನಗಳ ಅಂತರವನ್ನು ನೀಡಿ. ಅದರ ನಂತರ ಸಸ್ಯವು ಬೆಳೆಯಲು ಅಗತ್ಯವಾದುದು NPK. ಅದರ ಅನುಪಾತವು 84-84-16 ಆಗಿದೆ ಮತ್ತು 20-24-16 ಅನುಪಾತ ಅರ್ಧ ಕಿಲೋ ತೆಗೆದುಕೊಳ್ಳಿ. ಹೆಚ್ಚು ಅಲ್ಲ, ಕೇವಲ ಅರ್ಧ ಕಿಲೋ, ಏಕೆಂದರೆ ಸಸ್ಯಗಳು ಚಿಕ್ಕದಾಗಿರುತ್ತವೆ. ನೀವು ಹೆಚ್ಚು ನೀಡಿದರೆ ಒತ್ತಡ ಇರುತ್ತದೆ. ಅದು ಅರ್ಧ ಕಿಲೋ ತೆಗೆದುಕೊಳ್ಳುವ ಮೂಲಕ ಅದರಲ್ಲಿರುವ ಸೂಕ್ಷ್ಮ ಲೋಹಗಳ ಮಿಶ್ರಣವನ್ನು ಅರ್ಧ ಕಿಲೋ ತೆಗೆದುಕೊಳ್ಳುವುದರಿಂದ, ಅಂದರೆ ಜೆನೆಕ್ಸ್, ಇವೆರಡರ ಮಿಶ್ರಣವನ್ನು ಅರ್ಧ ಕಿಲೋ ಮಾಡಿ ಸ್ಪ್ರೇ ಮಾಡಬಹುದು. ಇಲ್ಲವೇ ಮ್ಯಾಶ್ ಬಾಕ್ಸ್ನಲ್ಲಿ ಇಟ್ಟು ಡ್ರೆಂಚಿಂಗ್ ಮಾಡಬಹುದು. ಪ್ರತಿ ವಾರಕ್ಕೊಮ್ಮೆ ನೀಡಬೇಕು. ಒಂದು ಸಮಯದಲ್ಲಿ 1 ಕಿಲೋಗಿಂತ ಹೆಚ್ಚು ಸಿಂಪಡಿಸಬಾರದು. ಸಸ್ಯವು ಒತ್ತಡಕ್ಕೆ ಬರುತ್ತದೆ. ಸಸ್ಯವು ಎಂದಿಗೂ ಒತ್ತಡಕ್ಕೆ ಒಳಗಾಗಬಾರದು. ನಾವು ಅವನ್ನು ಒತ್ತಡಕ್ಕೆ ಒಳಪಡಿಸಿದರೆ ಅವು ತಮ್ಮ ನಿಲುವನ್ನು ಬದಲಾಯಿಸುತ್ತವೆ. ನಾವು ಅವು ಮೇಲೆ ಒತ್ತಡ ಹೇರಿದರೆ ಅವು ತಮ್ಮ ಹಾದಿಯನ್ನು ಬದಲಾಯಿಸುತ್ತವೆ. ಇದನ್ನು ಮಾಡಬಾರದು. ಇದನ್ನು ಹಲವಾರು ಬಾರಿ ನೀಡಿ, ಆದರೆ ಸಣ್ಣ ಪ್ರಮಾಣದಲ್ಲಿ. ನಂತರ ಸಸ್ಯವು ಆರೋಗ್ಯಕರವಾಗಿ ಉಳಿಯುತ್ತದೆ. ಆದ್ದರಿಂದ ಈ ರೀತಿಯಲ್ಲಿ ಸಸ್ಯವು ಬೆಳೆಯುವವರೆಗೆ ಅರ್ಧ ಕಿಲೋಗ್ರಾಂ ಗಾಮವನ್ನು ನೀಡಿ, ಅಂದರೆ 24-24-16. ಜನರಲ್ ಹೀಗೆ ಮಾಡುವುದರಿಂದ ಗಿಡಕ್ಕೆ ಪೌಷ್ಟಿಕ ಆಹಾರ ನೀಡುವುದಷ್ಟೇ ಅಲ್ಲ, 2 ಬಾರಿ ಲಸಿಕೆ ಹಾಕುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದನ್ನು ಮಾಡುವುದರಿಂದ ನಿಮ್ಮ ನರ್ಸರಿಯಲ್ಲಿ ಸಂಪೂರ್ಣವಾಗಿ ಆರೋಗ್ಯಕರ ಸಸ್ಯಗಳು ಬೆಳೆಯುತ್ತವೆ. ಅದರ ನಂತರ ಸಸ್ಯಗಳು 35-40 ದಿನಗಳವರೆಗೆ ಮಾತ್ರ ನರ್ಸರಿಯಲ್ಲಿ ಉಳಿಯಬೇಕು. ಇದಕ್ಕಿಂತ ಹೆಚ್ಚು ದಿನಗಳವರೆಗೆ ಇಡಬೇಡಿ, ಏಕೆಂದರೆ ಆ ಸಸ್ಯಗಳ ಬೇರುಗಳು
ಬೆಳೆಯಲು ಅವಕಾಶವಿಲ್ಲ. ಬೇರುಗಳು ಒಂದೇ ಸ್ಥಳದಲ್ಲಿ ಅಂಟಿಕೊಂಡಿರುತ್ತವೆ, ಗುಂಡೆಗೆ ಮತ್ತು ದುಂಡಾಗಿರುತ್ತವೆ. ಹೆಚ್ಚುವರಿಯಾಗಿ ಬೆಳೆದ ಸಸ್ಯಗಳನ್ನು ನೆಟ್ಟು ಹೊರಗಿನ ಪ್ರಪಂಚವನ್ನು ಸಹಿಸಿಕೊಳ್ಳುವಲ್ಲಿ ಜೀವಂತವಾಗಿ ಉಳಿಯುವ ಮೂಲಕ ಬೆಳೆಯಲು ಉತ್ತಮ ಇಳುವರಿಯನ್ನು ನೀಡಲು ಅವು ನಮಗೆ ಬೆಂಬಲವನ್ನು ನೀಡುವುದಿಲ್ಲ. ಆದ್ದರಿಂದ ನಾವು ಸಸ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು 35-40 ದಿನಗಳಲ್ಲಿ ಕಸಿ ಮಾಡಬೇಕು. ನಾಟಿ ಮಾಡುವ ಮೊದಲು ಸಾಧ್ಯವಾದರೆ ಟ್ರೈಕೋಡರ್ಮಾ ವಿರಿಡಿ ಮತ್ತು ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಮಿಶ್ರಣದಿಂದ ಡ್ರೆಂಚಿಂಗ್ ಮಾಡಿ. ಗಿಡವನ್ನು ನಾಟಿ ಮಾಡುವ 5 ದಿನಗಳ ಮೊದಲು ಸಾಕಷ್ಟು ನೀರು ಹಾಕಿ. ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಎಷ್ಟು ಬಾರಿ ಬಳಸಿದರೂ ಯಾವುದೇ ಹಾನಿಯಾಗುವುದಿಲ್ಲ. ನೀವು ಹೆಚ್ಚು ಬಳಸಿದರೆ ಉತ್ತಮ ಇಳುವರಿ. ನಿಮ್ಮ ಹಣವನ್ನು ಇದರಲ್ಲಿ ತೊಡಗಿಸಿ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಕೀಟನಾಶಕಗಳ ಮೇಲೆ ಹೂಡಿಕೆ ಮಾಡುವುದರಿಂದ ಉತ್ತಮ ಇಳುವರಿ ಪಡೆಯಬಹುದು. ಈ ಆಲೋಚನೆ ತುಂಬಾ ತಪ್ಪು. ಇವುಗಳಿಂದ ಗಿಡ ಚೆನ್ನಾಗಿ ಬೆಳೆಯಬಹುದು, ಆದರೆ ತಕ್ಷಣ ವೈರಸ್ ಕೀಟ ಬಂದರೆ ನಿಯಂತ್ರಣಕ್ಕೆ ಬರುವುದಿಲ್ಲ. ಏನು ಮಾಡಿದರೂ ಪ್ರಯೋಜನವಾಗುವುದಿಲ್ಲ. ಹಣ್ಣುಗಳು ಕೊಳೆಯುತ್ತವೆ. ಈ ಎಲ್ಲ ಸಸ್ಯಗಳು ಉದ್ಭವಿಸುತ್ತವೆ. ಗಿಡದ ಬೆಳವಣಿಗೆಯ ಸಮಯದಲ್ಲೂ, ಅಂದರೆ ಗಿಡ ಚಿಕ್ಕದಾಗಿದೆ ಅಂದಾಗ ಮಾತ್ರ ತನ್ನ ಆರೋಗ್ಯವನ್ನು ಕಾಪಾಡಿಕೊಂಡರೆ ಮುಂದೆ ಯಾವ ಕೀಟವೂ ಬರುವುದಿಲ್ಲ. ನರ್ಸರಿ ನಡೆಸುತ್ತಿರುವ ಪ್ರತಿಯೊಬ್ಬ ರೈತರು ನಾನು ಹೇಳಿದ ವಿಧಾನವನ್ನು ಅನುಸರಿಸಬೇಕು. ಸಸ್ಯಗಳನ್ನು ಸಾಗಿಸುವ ರೈತರು ಪ್ರತಿ ಬಾರಿ ನಿಮ್ಮ ಬಳಿಗೆ ಬರುತ್ತಾರೆ. ಧೈರ್ಯ ಮಾಡಿ, ಇಲ್ಲಿ ನರ್ಸರಿಯಲ್ಲಿ ಬೆಳೆದ ಗಿಡಗಳಿಗೆ ಲಸಿಕೆ ಹಾಕಲಾಗಿದೆ ಎಂದು ಬೋರ್ಡ್ ಹಾಕಬೇಕು. ಹೀಗೆ ಬರೆಯಿರಿ, ಇಲ್ಲಿ 2 ಬಾರಿ ವ್ಯಾಕ್ಸಿನೇಷನ್ ಮಾಡಲಾಗಿದೆ ಎಂದು ನೀವು ಬರೆಯಬಹುದು. ಅವರು ಕೇಳಿದಾಗ ಹೌದು, ವ್ಯಾಕ್ಸಿನೇಷನ್ ನಡೆದಿದೆ ಎಂದು ನೀವು ಹೇಳಬಹುದು. ಇವುಗಳನ್ನು ಖರೀದಿಸುವ ಮೂಲಕ ಭವಿಷ್ಯದಲ್ಲಿ ಈ ಸಸ್ಯಗಳ ಕೀಟಗಳನ್ನು ನಿಭಾಯಿಸಬಹುದು ಮತ್ತು ಕೀಟ ನಿಯಂತ್ರಣವನ್ನು ಸಹ ಮಾಡಲಾಗುತ್ತದೆ. ನೀವು ಈ ರೀತಿ ಮಾಡುತ್ತಿದ್ದರೆ, ನಾನು ವಿವರಿಸಿದ ವಿಧಾನದ ಪ್ರಕಾರ ನೀವು ಮಿಶ್ರಣವನ್ನು ತಯಾರಿಸಬೇಕು ಮತ್ತು ನಂತರ ಹೊರಹೊಮ್ಮುವ ಸಮಯದಲ್ಲಿ ಸಸ್ಯಕ್ಕೆ 2 ಬಾರಿ ಲಸಿಕೆ ಹಾಕಬೇಕು. ಸಸ್ಯವನ್ನು ತೆಗೆಯುವ ಮೊದಲು ಇನ್ನೂ 5 ದಿನಗಳವರೆಗೆ ಈ ರೀತಿ ತೇವವನ್ನು ಮುಂದುವರಿಸಿ. ಇದನ್ನು ಮಾಡುವುದರಿಂದ ಸಸ್ಯವು ತುಂಬಾ ಆರೋಗ್ಯಕರವಾಗಿರುತ್ತದೆ. ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ, ಸಾಯುವುದಿಲ್ಲ. ಸಸ್ಯವೂ ಸಾಯುವುದಿಲ್ಲ. ಮೊಳಕೆಯೊಡೆಯುವಿಕೆಯೂ ಅಧಿಕವಾಗಿರುತ್ತದೆ, ಏಕೆಂದರೆ ಬೀಜವು ಕೊಳೆಯಲು ಯಾವುದೇ ಅವಕಾಶವಿರುವುದಿಲ್ಲ. ಅದರಲ್ಲಿ ಯಾವುದೇ ಹಾನಿಕಾರಕ ಶಿಲೀಂಧ್ರಗಳು ಅಥವಾ ಬ್ಯಾಕ್ಟೀರಿಯಾಗಳು ಇರುವುದಿಲ್ಲ, ಏಕೆಂದರೆ ಸಾವಯವ ಗೊಬ್ಬರವು ಜೈವಿಕ ನಿಯಂತ್ರಕಗಳಾದ ಡಿಕಾಂಪ್ಲೆಕ್ಸ್ ಅನ್ನು ಸೇರಿಸುವ ಮೂಲಕ ಚೆನ್ನಾಗಿ ಕೊಳೆಯುತ್ತದೆ. ಇದನ್ನು ಮಾಡುವುದರಿಂದ ಎಲ್ಲಾ ಹಾನಿಕಾರಕ ಸೂಕ್ಷ್ಮಜೀವಿಗಳು ಸಾಯುತ್ತವೆ. ಮಣ್ಣು ಆರೋಗ್ಯಕರವಾಗಿ ಉಳಿಯುತ್ತದೆ ಮತ್ತು ಸಸ್ಯವು ಆರೋಗ್ಯಕರವಾಗಿ ಉಳಿದಿದ್ದರೆ ಮೊಳಕೆಯೊಡೆಯುವುದು ಸಹ ಉತ್ತಮವಾಗಿರುತ್ತದೆ, ಏಕೆಂದರೆ ಈ ಬೀಜ ಬಹಳ ಅಮೂಲ್ಯವಾದದ್ದು. ಮೆಣಸಿನಕಾಯಿ ಅಥವಾ ಟೊಮ್ಯಾಟೊ ಅಥವಾ ಯಾವುದೇ ಇತರ ತರಕಾರಿ ಬೀಜಗಳಂತಹ ಹೈಬ್ರಿಡ್ ಬೀಜಗಳು ಬಹಳ ಮೌಲ್ಯಯುತವಾಗಿವೆ. ಆದ್ದರಿಂದ ನಾವು ಸರಾಸರಿ ಮೊಳಕೆಯೊಡೆಯುವಿಕೆಯನ್ನು ಹೆಚ್ಚಿಸಬಹುದು. ಗಿಡವು ಆರೋಗ್ಯಕರವಾಗಿ ಬೆಳೆಯಬಹುದು. ಹಾಗಾಗಿ ಆರೋಗ್ಯಕರ ನರ್ಸರಿ ಬೆಳೆಯಲು ಅದು ಕಾನೂನು. ಅದಕ್ಕಾಗಿಯೇ ನರ್ಸರಿ ಬೆಳೆಯುವ ಪ್ರತಿಯೊಬ್ಬ ರೈತರು ಈ ಎಚ್ಚರಿಕೆಗಳನ್ನು ತೆಗೆದುಕೊಂಡು ಆರೋಗ್ಯಕರ ಸಸ್ಯಗಳನ್ನು ಬೆಳೆಸಬೇಕು. ರೋಗ ನಿವಾರಣಾ ಶಕ್ತಿ ಹೆಚ್ಚಿರುವ ಗಿಡಗಳನ್ನು ಮಾತ್ರ ರೈತರಿಗೆ ನೀಡಿ. ಈ ಸಂಪೂರ್ಣ ವಿಧಾನವನ್ನು ಬಳಸಿ ಈ ಎಲ್ಲಾ ಗಿಡಗಳನ್ನು ಬೆಳೆಸಲಾಗಿದೆ ಎಂದು ಹೆಮ್ಮೆಯಿದೆ ತಿಳಿಸಿ. ಇದನ್ನು ರೈತರಿಗೆ ಹೆಮ್ಮೆಯಿಂದ ಹೇಳಿ. ಸಾಧ್ಯವಾದರೆ ಅಂತಹ ಬೋರ್ಡ್ ಅನ್ನು ಸಹ ಇರಿಸಿ. ನಮ್ಮ ನರ್ಸರಿಯಲ್ಲಿ ಸಸ್ಯಗಳಿಗೆ 2 ಬಾರಿ ಲಸಿಕೆ ಹಾಕಲಾಗಿದೆ. ಇದನ್ನು ಮಾಡಿದವರನ್ನು ಅಲ್ಲೇ ಇಡಬೇಕು, ಇತರ ಜನರಲ್ಲ. ನರ್ಸರಿ ಬೆಳೆಯುವುದು ಹೇಗೆ ಎಂಬ ಸಂಪೂರ್ಣ ಸುದ್ದಿ ಇದು. ಪ್ರತಿಯೊಬ್ಬ ರೈತರು ಇದನ್ನು ಅನುಸರಿಸುವ ಮೂಲಕ ಆರೋಗ್ಯವಂತ ಸಸ್ಯಗಳನ್ನು ರೈತರಿಗೂ ಒದಗಿಸಿ. ನೀವು ಸಹ ಈ ನರ್ಸರಿ ಕೃಷಿಯಿಂದ ಉತ್ತಮ ಲಾಭ ಗಳಿಸುವಿರಿ ಎಂಬ ಭರವಸೆಯೊಂದಿಗೆ ಧನ್ಯವಾದಗಳು. ಅನ್ನಪೂರ್ಣ ಅಗ್ರಿಸ್ಪೇಸ್ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ ಮತ್ತು ಈ ಷೇರುಗಳನ್ನು ಹಂಚಿಕೊಳ್ಳುವ ಮೂಲಕ ನಿಮ್ಮ ಸಹ ರೈತರಿಗೆ ನಿಖರ ಮತ್ತು ಸಮಗ್ರ ಕೃಷಿ ಸುದ್ದಿಗಳನ್ನು ಒದಗಿಸುವಲ್ಲಿ ಕೊಡುಗೆ ನೀಡಿ. ಧನ್ಯವಾದ.